ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ಬಿಗ್ ಬಾಸ್. ಸೊ ಬಿಗ್ ಬಾಸ್ ಸ್ಟಾರ್ಟ್ ಆದಂಗೆ ನಿನ್ನೆಯ ಎಪಿಸೋಡಿಂದ ಮುಂದುವರಿದ ಭಾಗ ನಡೆಯಿತು. ಅಂದರೆ ಮಿಡ್ ವೀಕ್ ಎಲಿಮಿನೇಷನಿಂದ ಒಂದು ಡ್ರಾಮಾ ಥರ ಆಗಿದ್ದ ಆ, ಒಂದು ಎಪಿಸೋಡನ್ನು ಇವತ್ತು ಕಂಟಿನ್ಯೂ ಮಾಡಿದರು. ಸೊ ಮಿಡ್ ವೀಕ್ ಎಲಿಮಿನೇಷನ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ಡೋರ್ ಓಪನ್ ಇಟ್ಟಿದ್ರು. ಆಮೇಲೆ ಮಿಡ್ ವೀಕ್ ಎಲಿಮಿನೇಷನನ್ನು ರದ್ದು ಮಾಡಿದ್ದಾರೆ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಬಿಗ್ ಬಾಸ್. ಸೊ ಇದೊಂದು ಸಾಧಾರಣವಾದಂಥ ಡಿಸಿಷನ್ ಅಲ್ಲ, ಅಸಾಧಾರಣವಾದ ಡಿಸಿಷನ್. ಯಾಕಂದರೆ ಬಿಗ್ ಬಾಸ್ ಹೇಳುವ ರೀತಿ ಇದು ಒಂದು ಡೂ ಓರ್ ಡೈ ಸಿಚುವೇಶನಲ್ಲಿ ನಡೆದಂತಹ ಒಂದು ಗೇಮ್. ಅದರಲ್ಲಿ ಧನ್ರಾಜ್ ಅವರು ಎಲ್ಲೋ ಒಂದು ಕಡೆ ನೋಡಿದ್ರು ಅನ್ನೋ ಒಂದು ಅಪವಾದ. ಸೊ ನನಗೆ ಒಂದು ಕ್ವಶನ್ ಇದೆ. ಯಾಕಂದರೆ ಮೊನ್ನೆ ತ್ರಿವಿಕ್ರಮ್ ಅವರ ಆಟದಲ್ಲಿ ನಡುವಲ್ಲೇ ಬಿಗ್ ಬಾಸ್ ಬಂದಿದ್ರು ಕೂಡ, ಅವರೇ ಘೋಷಿಸ್ತಾರೆ ಹಾಗೆ ಬಂದಿದ್ದು ಕೂಡ, ಈ ಗೇಮನ್ನು ಕೂಡ ಯಾಕೆ ಮೊದಲಿನಿಂದ ಸ್ಟಾರ್ಟ್ ಮಾಡಿಲ್ಲ? ಅಥವಾ ಟಾಸ್ಕನ್ನು ಯಾರು ಅಲ್ಲಿ ಒಂದು ಆ ಪೊಸಿಷನಲ್ಲಿ ಇಡ್ತಾರೋ ಅದನ್ನು ಯಾಕೆ ಒಂದು ಗ್ಲಾಸಲ್ಲಿ ನೋಡೋದನ್ನು ಒಂದು ಗ್ಲಾಸಿಗೆ ಏನಾದರೂ ಹಾಕೋದಾ ಅಥವಾ ಅಡ್ಡ ಮಾಡೋದಾ ಏನಾದರೂ ಮಾಡೋದಿಲ್ಲ? ಯಾಕಂದರೆ ಇದು ಕಳೆದ ಒಂದು 2-3 ಸೀಸನ್ಗಳಲ್ಲಿ ಮೇ ಬಿ ನಾನು ನೋಡಿದ್ದೇನೆ. ಸೊ ಗ್ಲಾಸಲ್ಲಿ ನೋಡಿ ಅದು ಮಾಡಿದ್ದಾರೆ, ಗ್ಲಾಸಲ್ಲಿ ನೋಡಿಬಿಟ್ಟು ಅವ್ರು ಇದು ಮಾಡಿದ್ದಾರೆ ಅಂತ ಹೇಳಿ ಬೇರೆ ಬೇರೆ ಟಾಸ್ಕ್ಗಳಲ್ಲಿ ಒಂದು ಒಂಥರ ಕಂಪ್ಲೇಂಟ್ ಆಗಿತ್ತು. ಅಂದರೆ ಕಿಚ್ಚ ಸುದೀಪ್ ಅವರು ಅದನ್ನು ಮಾತಾಡಿದರು. ಸೊ ಟಾಸ್ಕ್ ಡಿಸೈನ್ ಮಾಡಿರೋರು ಯಾಕೆ ಗ್ಲಾಸ್ ಇಲ್ಲದ ಕಡೆ ಅಥವಾ ಆಕ್ಟಿವಿಟಿ ರೂಮಲ್ಲಿ ಮಾಡ್ಬೋದಿತ್ತು, ಅದನ್ನು ಯಾಕೆ ಈ ಥರ ಮಾಡಿಬಿಟ್ಟು ಧನ್ರಾಜ್ ವಿನ್ ಆದರು ಅಂತ ಹೇಳಿಬಿಟ್ಟು ಬಿಗ್ ಬಾಸ್ ಇದು ಮಾಡಿದಾರಾ, ಒಂದು ರದ್ದು ಮಾಡಿದ್ದಾರಾ, ಅಥವಾ ತ್ರಿವಿಕ್ರಮ್ ಅವರಿಗೆ ಒಂದು ನ್ಯಾಯ, ಧನ್ರಾಜ್ ಅವರಿಗೆ ಒಂದು ನ್ಯಾಯನ ಗೊತ್ತಿಲ್ಲ. ಸೊ ಏನೇ ಆಗಲಿ ಮಿಡ್ ವೀಕ್ ಎಲಿಮಿನೇಷನನ್ನು ರದ್ದು ಮಾಡಿದ್ದಾರೆ. ಸೊ ಅದನ್ನು ಮೇ ಬಿ ಅವರ ಪ್ರಕಾರ ಭವ್ಯ ಅವರು ಎಲಿಮಿನೇಟ್ ಆಗಿದ್ದರು. ಸೊ ನೋಡಬೇಕು ಇವಾಗ ಬಿಗ್ ಬಾಸ್ ಡಬಲ್ ಎಲಿಮಿನೇಷನ್ ಅಂತ ಹೇಳಿ ಶಾಕ್ ಕೊಟ್ಟಿದ್ದಾರೆ. ಇಲ್ಲಿ ಧನ್ರಾಜ್ ಅವರಿಗೆ ತುಂಬ ಬೇಜಾರಾಗಿದೆ. ಪಾಪ ಏನು ಮಾಡೋದು ಹೇಳಿ, ಮಾಡಿದ್ದು ಮಾರಾಯ. ಸೊ ಅವರೊಂದು ಒಂದು ಕಡೆ ಹೇಳ್ಬೋದಿತ್ತು. ಯಾವಾಗಲೂ ಹೇಳ್ತಾ ಇದ್ರು ಗಿಲ್ಟ್ ಫೀಲ್ ಆಗುತ್ತೆ ಎಲ್ಲ ವಿಷಯದಲ್ಲಿ ಹೇಳ್ತಾ ಇದ್ರು. ಸೊ ಇದರಲ್ಲೂ ಕೂಡ ಅವರೊಂದು ಚಾನ್ಸ್ ತಗೊಂಡಿದ್ದಿದ್ರೆ, ಸೊ ನಾನು ನೋಡಿದ್ದೆ, ಹೌದು ಗ್ರೇ ಏರಿಯಾ ಎಲ್ಲ ಹೇಳಿದ್ರು ಅವರು, ಹೇಳ್ಬೋದಿತ್ತು ಹೌದು ನಾನು ನೋಡಿದ್ದೇನೆ, ನನ್ನಿಂದ ತಪ್ಪಾಯಿತು ಬಿಗ್ ಬಾಸ್, ನನಗೆ ಈ ಅಂಕಗಳು ಬೇಡ ಅಂತ ಹೇಳಿದ್ದಿದ್ದರೆ ಅವತ್ತೇ ಅವರು ಹೀರೋ ಆಗ್ತಾಯಿದ್ರು. ಸೊ ಎಲ್ಲೋ ಹೀರೋ ಆಗ್ತಿದ್ದಂಥ ಧನ್ರಾಜ್ ಅವರು ಝೀರೋದಲ್ಲಿ ಉಳಿದ್ಬಿಟ್ರು ಅನ್ನೋದು ಬೇಜಾರಿದೆ. ಯಾಕಂದರೆ ಒಂದೊಂದು ತಪ್ಪು, ಸಣ್ಣ ಸಣ್ಣ ತಪ್ಪುಗಳು ಎಷ್ಟೋ ದೊಡ್ಡ ದೊಡ್ಡ ವಿಷಯಗಳಿಗೆ ದಾರಿ ಮಾಡಿಕೊಡ್ತದೆ. ಯಾಕಂದರೆ ಇಲ್ಲಿ ಧನ್ರಾಜ್ ಅವರ ತಪ್ಪು ಮಾತ್ರ ನಮಗೆ ಕಾಣ್ತಾ ಇದೆ. ಇಲ್ಲಿ ತ್ರಿವಿಕ್ರಮ್ ಅವರು ನೋಡಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ವಿಡಿಯೋದಲ್ಲಿ ತೋರಿಸಿದ್ದಾರೆ. ಹಾಗೂ ರಜತ್ ಅವರು ಗ್ಲಾಸ್ ನೋಡಿದ್ದಾರೆ ಅನ್ನೋದು ಒಂದು ಟ್ರೋಲ್ ಆಗ್ತಾ ಇದೆ. ಸೊ ನೋಡಬೇಕು ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳ್ಬಿಟ್ಟು. ಇಲ್ಲಿ ಮಂಜು ಅವರು ಧನ್ರಾಜ್ ಅವರು ಅಂದರೆ ಘೋಷಿಸಿದ್ದಂಗೆ ಒಂದು ಹಾಡು ಹಾಳ್ತಾ ಹೋದರು. ಯಾಕಂದರೆ ಇಲ್ಲಿ ಹೆಂಗಾಗ್ತಾ ಇದೆ, ಮಂಜು ಅವರು ಮರಳಿ ಅಂದರೆ ಬ್ಯಾಕ್ ಟು ಫಾರ್ಮಿಗೆ ಅಂತ ಹೇಳ್ತಾರಲ್ಲ, ಸೊ ಬಂದಿದ್ದಾರೆ. ಇವಾಗ ಅದೇ ಫಾರ್ಮಲ್ಲಿ ಇರ್ತಾರೋ ಅಥವಾ ಪೆವಿಲಿಯನ್ಗೆ ಹೋಗ್ತಾರಾ ಅಂತ ನೋಡಬೇಕು. ಈ ಸೀಸನಲ್ಲಿ ಬಿಗ್ ಬಾಸಲ್ಲಿ ನಾಮಿನೇಷನ್ ಪ್ರಕ್ರಿಯೆನೇ ನನಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ಯಾಕಂದರೆ ಕನ್ಫೆಷನ್ ರೂಮಲ್ಲಿ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತಾ ಇತ್ತು ಒಂದು ಸೀಸನ್ಗಳಲ್ಲಿ ಕೆಲವು. ಈ ಸೀಸನ್ಗಳಲ್ಲಿ ಹೆಂಗಾಗ್ತಾ ಇದೆ ಅಂದರೆ ಮುಂದ್ಗಡೆನೇ ಇದ್ದು ಫೇವರಿಸಮ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಒಂದು ಕ್ವಶನ್ ಇರೋದು, ಮಂಜು ಅವರು ಯಾವಾಗಲೂ ಯಾಕೆ ಮುಂದೆ ಹೋಗ್ತಾರೆ? ಯಾಕೆ ಅವರು ಚಾಯ್ಸ್ಗಳನ್ನು ಅಂದರೆ ಯಾರು ಮುಂದೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರನ್ನು ಕಳಿಸ್ಬಿಟ್ಟು ಮತ್ತೆ ಹೋಗಲ್ಲ? ಸೊ ಅವರು ಫಸ್ಟ್ ಹೋಗ್ತಾರೆ, ಇರಿಟೇಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ನನಗೆ ಒಂದು ಅವರಲ್ಲಿ ಇಷ್ಟ ಆಗೋದು, ಏನೇ ಇದ್ದರೂ ಹೆಂಗೆ ಇದ್ದರೂ ಡೈರೆಕ್ಟಾಗಿ ಹೋಗ್ತಾರೆ, ಯಾರನ್ನು ಕೇರ್ ಮಾಡಲ್ಲ. ಅದರ ವಿಷಯದಲ್ಲಿ ನನಗೆ ನಿಜವಾಗೂ ಮಂಜು ಅವರು ತುಂಬ ಇಷ್ಟ. ಯಾಕಂದರೆ ಇವನ್ ತ್ರಿವಿಕ್ರಮ್ ಅವರು, ರಜತ್ ಅವರು ಅಷ್ಟೇ, ಯಾರು ಏನು ಹೇಳ್ತಾರೆ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿಯೇ ಹೋಗ್ತಾರೆ. ಸೊ ಆ ವಿಷಯದಲ್ಲಿ ಮಂಜು ಅವರು ನನಗೆ ತುಂಬ ಇಷ್ಟ ಆಗ್ತಾರೆ. ಆದರೆ ಕೆಲವೊಂದು ಇರಿಟೇಷನ್ಗಳು ಇರುತ್ತವ. ಸೊ ರಜತ್ ಅವರ ಬಗ್ಗೆ ಹೇಳಬೇಕಿತ್ತು, ಹೇಳಿದ್ರು ಮುಗಿಸ್ಬೋದಿತ್ತು. ರಜತ್ ಅವರ ಇನ್ನೊಂದು ಕ್ವಶನ್ಗೆ ಆನ್ಸರ್ ಕೊಡಬೇಕು, ಭವ್ಯ ಅವರು ಇನ್ನೊಂದು ಕ್ವಶನ್ಗೆ ಆನ್ಸರ್ ಕೊಡಬೇಕು, ಅಗತ್ಯ ಇರಲಿಲ್ಲ. ಸುಮ್ಮನೆ ಅಲ್ಲಿ ನಿಲ್ಬೋದಿತ್ತು. ಅವರ ಕಾರಣಗಳನ್ನ ಹೇಳಿದ್ದಾರೆ, ಅವರ ಆನ್ಸರನ್ನು ಹೇಳಿದ್ದಾರೆ. ಅಲ್ಲಿ ಕ್ಲಾರಿಫಿಕೇಶನ್ ಕೊಡಬೇಕಂತ ಅಗತ್ಯ ಇಲ್ಲ. ಎಲ್ಲಿ ಕ್ಲಾರಿಫಿಕೇಶನ್ ಕೊಡಬೇಕು ಅಲ್ಲಿ ಕ್ಲಾರಿಫಿಕೇಶನ್ ಕೊಡಲ್ಲ ಮಂಜು ಅವರು. ಸೊ ತ್ರಿವಿಕ್ರಮ್ ಅವರು ಭವ್ಯ, ಮಂಜು ಮತ್ತು ಗೌತಮಿ ಅವರನ್ನು ಸೆಲೆಕ್ಟ್ ಮಾಡಿದ್ದಾರೆ. ಭವ್ಯ ಅವರನ್ನು ಸೆಲೆಕ್ಟ್ ಮಾಡಿದ್ದು ನಿಜವಾಗ್ಲೂ ಸ್ವಲ್ಪ ಬೇಜಾರಾಯಿತು ನನಗೆ. ಅಗ್ರೆಷನ್ ಆಗಿ ರಜತ್ ಅವರು ಮಾತಾಡೋದು ಇಷ್ಟ ಆಗುತ್ತೆ, ಬಟ್ ಅವರು ಒಂದು ಯೂಸ್ ಮಾಡೋಂಥ ಪದಗಳು ಇಷ್ಟ ಆಗಲ್ಲ. ಅಂದರೆ ಒಂಥರ ಒಂದು ಮಾತಾಡೋದಿದೆಯಲ್ಲ, ಒಂದು ಅಸಹ್ಯ ರೀತಿಯಲ್ಲಿ ಮಾತಾಡ್ತಾರಲ್ಲ, ಅದು ಇಷ್ಟನೇ ಆಗಲ್ಲ. ಅದಕ್ಕೆ ಅಸಹ್ಯವಾದ ಒಂದು ನಗು ಕೊಡ್ತಾರಲ್ಲ ಭವ್ಯ ಮತ್ತು ತ್ರಿವಿಕ್ರಮ್. ನಿಜ ಹೇಳಬೇಕಂದ್ರೆ ತ್ರಿವಿಕ್ರಮ್ ಅವರು, ರಜತ್ ಅವರು ಬಂದ 1-2 ವಾರವರೆಗೆ ನಾನು ನಿಜವಾಗ್ಲೂ ಹೇಳ್ತೇನೆ, ತ್ರಿವಿಕ್ರಮ್ ಮತ್ತು ಭವ್ಯ ಅವರನ್ನು ನಾನು
ತುಂಬ ಇಷ್ಟಪಡ್ತಾ ಇದ್ದೆ. ಆಮೇಲೆ ನನಗೆ ಇವರು ರಜತ್ ಅವರ ಚಮಚ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇವನ್ ತ್ರಿವಿಕ್ರಮ್ ಅವರು ರಜತ್ ಅವರ ಶ್ಯಾಡೋ ನೆರಳಾಗಿಯೇ ಇದ್ದರು. ಸೊ ಎಲ್ಲೋ ಒಂದು ಕಡೆ ನನಗೆ ಅಸಹ್ಯವಾಗಿ ಕಾಣ್ತಾ ಇದ್ದರು ತ್ರಿವಿಕ್ರಮ್ ಅವರು. ಯಾಕಂದರೆ ತ್ರಿವಿಕ್ರಮ್ ಅವರು ಯೋಚನೆ ಮಾಡಬೇಕಿತ್ತು, ಟಾಪ್ ಕಂಟೆಸ್ಟೆಂಟು 50 ದಿನಗಳು ಅಂದರೆ 100 ದಿನಗಳಲ್ಲಿ ಇದ್ದಂಥವನು 50 ದಿನದಲ್ಲಿ ಬಂದು ಕಪ್ ಹೊಡೆಯೋ ಲಕ್ಷಣಗಳು ಕಾಣುತ್ತಾ ಅಂದಾಗ ಅವನಿಗೆ ಒಪೋಸಿಟಿಗೆ ನಿಲ್ಲಬೇಕೇ ಹೊರತು ಎಲ್ಲೋ ಅವನ ಶ್ಯಾಡೋದಲ್ಲೇ ನಿಂತರು ತ್ರಿವಿಕ್ರಮ್ ಅಂತ ನನಗನ್ನಿಸ್ತಾ ಇದೆ. ಸೊ ತ್ರಿವಿಕ್ರಮ್ ಅವರ ಪಾಯಿಂಟಲ್ಲಿ ನನಗೆ ಅಂದರೆ ರಜತ್ ಅವ್ರಿಗೆ ಸಪೋರ್ಟ್ ಮಾಡಿ ಆಡ್ತಾ ಇದ್ದಾರಲ್ಲ, ಅದು ನನಗೆ ಇಷ್ಟ ಆಗ್ತಾ ಇಲ್ಲ. ಇವನ್ ಭವ್ಯ ಅವರು ಆಲ್ಮೋಸ್ಟ್ ಒಂದು 70-80% ಅವರ ಫ್ಯಾನ್ ಫಾಲೋವಿಂಗನ್ನು ಕಳ್ಕೊಂಡಿದ್ದಾರೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಾಗ ಗೊತ್ತಾಗುತ್ತೆ ಅವರ ಆ ಒಂದು ತುಂಬ ಅಂದರೆ ತುಂಬ ಅಸಹ್ಯವಾದ ಆಟವನ್ನು ಆಡಿದ್ರಿಂದ ಈ ಥರ ಆಗಿದೆ. ಸೊ ಮಂಜು ಅವರನ್ನು ನಾನು ಇದು ಮಾಡ್ತಾ ಇಲ್ಲ, ಬಟ್ ಮಂಜು ಅವರು ಅಷ್ಟೊಂದು ಹೇಳಿಸಿ ಮಾತಾಡಬಾರ್ದಿತ್ತು ಅಂತ ನನಗನ್ನಿಸ್ತಾ ಇದೆ. ಇವತ್ತಿನ ಎಪಿಸೋಡ್ ಆದಮೇಲೆ ರಜತ್ ಅವರನ್ನು ಸಪೋರ್ಟ್ ಮಾಡೋರು ದಯವಿಟ್ಟು ಒಂದು ಕಮೆಂಟ್ ಮೂಲಕ ತಿಳಿಸಿ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ. ಯಾಕಂದರೆ ಆ ಮನುಷ್ಯನನ್ನು ಯಾವ ರೀತಿ ಸಪೋರ್ಟ್ ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಡೈರೆಕ್ಟಾಗಿ ಹೇಳ್ತಾನೆ, ಇದ್ದಂಗೆ ಹೇಳ್ತಾನೆ, ಅವನು ಡೈರೆಕ್ಟಾಗಿ ಯಾವ ಫೇಸ್ಗೂ ಕ್ಯಾರ್ ಮಾಡಲ್ಲ ಅಂತ ಹೇಳೋ ರಜತ್ ತ್ರಿವಿಕ್ರಮ್ ಅವ್ರ ತಪ್ಪನ್ನು ತ್ರಿವಿಕ್ರಮ್ ಅವ್ರ ಹತ್ರ ಹೇಳ್ತಾರೆ, ಬಿಡುಗರು ಅದು ಹಂಗೆ ಹಿಂಗೆ ಅಂತ ಓಪನ್ ಆಗಿ ಹೇಳಲ್ಲ. ಭವ್ಯ ಅವರ ಮಿಸ್ಟೇಕ್ಸು ಭವ್ಯ ಅವ್ರ ಹತ್ರ ಹಂಗೆ ಹಿಂಗೆ ಅಂದರೆ ಜೈಲಲ್ಲಿದ್ದಾಗ ಭವ್ಯ ಅವ್ರ ಹತ್ರ ಹೋಗಿ ಹೇಳ್ತಾನೆ, ಧೈರ್ಯವಾಗಿ ಯಾರು ಮುಂದೇನೂ ಹೇಳಲ್ಲ. ಹನುಮಂತುಗೆ ಫೇಸ್ ಟು ಫೇಸ್ ಮಾತಾಡೋಕೆ ಧೈರ್ಯ ಇಲ್ಲ. ಧನರಾಜ್ ಅವರು ಎಲ್ಲಿ ಒಂದು ಟಾಪಲ್ಲಿ ಹೋಗ್ತಾ ಇದ್ದಾರೆ ಅಂತ ಗೊತ್ತಾದ ಕೂಡಲೇ ಅದೇ ಧನರಾಜ್ ಹತ್ರ ಫೈಟ್ ಮಾಡಿದಂಥ ಧನರಾಜ್ ಅವರ ಬೀಲ ಇಟ್ಕೊಳ್ತಾನೆ. ಇಲ್ಲಿ ಅವನಿಗೆ ಗೊತ್ತಿದೆ ಯಾವ ರೀತಿ ಆಟ ಆಡಿದರೆ ಯಾವ ರೀತಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಮಂಜುವನ್ನು ಟಾರ್ಗೆಟ್ ಮಾಡಿ ಅವನು ಗೆಲ್ಬೋದು ಅಂತ ಅಂದ್ಕೊಂಡಿದ್ದಾನೆ. ಎಲ್ಲೋ ತಪ್ಪು ಮಾಡ್ತಾ ಇದ್ದಾನೆ ರಜತ್. ಕಿಚ್ಚ ಸುದೀಪ್ ಅಂತೂ ಬೈಯಲ್ಲ ಈ ವಿಷಯಕ್ಕೆ. ಸೊ ಜನ ಎಷ್ಟರ ಮಟ್ಟಿಗೆ ರಜತ್ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ನೋಡಬೇಕಿದೆ ನಾನು. ರಜತ್ ಅವರು ಹೇಳ್ತಾರೆ ಬಾಯಿ ಇದೆ ಅಂತ ಮಾತಾಡೋದು ಅಲ್ಲ ಅಂತ. ಸ್ವಾಮಿ ರಜತ್ ಅವರೇ, ತಾವು ನಿಜವಾಗ್ಲೂ ತಾವು ಆ ರೀತಿ ಮಾತಾಡ್ತಾ ಇದ್ದೀರಾ. ಯಾಕಂದರೆ ಮಂಜು ಅವರು ಮಾತಾಡ್ತಾರೆ, ಬಟ್ ಮಾತಾಡೋದು ಕಾಂಪಿಟೇಷನಲ್ಲಿ ನಿಮ್ಮಿಬ್ಬರನ್ನು ಇಟ್ಕೊಂಡ್ರೆ ಸೇಮ್ ಅಂತ ಇದೆ. ನೀನು ಮಾತಾಡೋದು ಸ್ವಲ್ಪ ಇರಿಟೇಷನ್ ಜಾಸ್ತಿ ಇದೆ ಗುರು. ಇಲ್ಲಿ ಗೊತ್ತಿಲ್ಲ, ನೀನು ರಜತ್ ಮತ್ತು ಭವ್ಯ ಅವ್ರಿಗೆ ಕೊಟ್ಟಿರೋ ರೀಸನ್ನ ಮಂಜು ಅವರಿಗೆ ಕೊಟ್ಟಿರೋ ರೀಸನ್ ಜೊತೆ ಕಂಪೇರ್ ಮಾಡಿದರೆ ಫೇವರಿಸಮ್ ಅಲ್ಲೇ ಕಾಣುತ್ತೆ. ಸೊ ನೀನು ಫೇವರಿಸಮ್ ಮಾಡಿಲ್ಲ ಭವ್ಯ ಅವರಿಗೆ ಹೇಳ್ತಾ ಇದೀಯಾ. ನಾವು ವೀಕ್ಷಕರು ಜನರು, ನೀನು ಹೇಳ್ತೀಯಲ್ಲ ಜನರು ನೋಡಿದ್ದಾರೆ ಗುರು, ನೋಡಿಯೇ ಆ ಪ್ರಶ್ನೆ ಬಂದಿದ್ದು ನನಗೆ. ನೀನು ಗೊತ್ತಿಲ್ಲ, ಇನ್ನೂ ಜನರು ನಿನ್ನ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಯಾಕಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಸೊ ಏನಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿದರೆ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅಂತ ಹೇಳಿಬಿಟ್ಟು ಅದೊಂದು ಚೇಂಜ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಅವ್ರು. ಯಾರಿಗೆ ಹೆದರ್ಬಿಟ್ರೋ ಅಥವಾ ಯಾಕೆ ಈ ಥರ ರೀಸನ್ ತಗೊಳ್ತಾ ಇದ್ದಾರೋ ಗೊತ್ತಿಲ್ಲ. ಸೊ ಹೌದು, ಅವರು ಗೇಮನ್ನು ಇದು ಮಾಡಿದ್ದಾರೆ, ಅವ್ರಿಗೊಂದು ಪನಿಷ್ಮೆಂಟ್ ಕೊಟ್ಬಿಟ್ಟು ಮಿಡ್ ವೀಕ್ ಎಲಿಮಿನೇಷನ್ ಮಾಡ್ಬೋದಿತ್ತು. ಸೊ ಅಲ್ಲೊಂದು ನಾಟಕ ನೋಡೋಣ ಈ ನಾಟಕದ ಬಿಗ್ ಬಾಸಲ್ಲಿ ಎಲ್ಲೆಲ್ಲಿ ಏನೇನಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇವತ್ತಿನ ಬಿಗ್ ಬಾಸ್ ಇಷ್ಟು, ನಾಳೆ ಬಿಗ್ ಬಾಸ್ ಮತ್ತೆ ಸಿಗೋಣ ಅಂತ ಹೇಳ್ತಾ ಬಾಯ್, ಗುಡ್ ನೈಟ್.